ಯೇಸುವಿಗೆ ಸ್ತೋತ್ರ. ಇಂದು 23 ಏಪ್ರಿಲ್ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದ ಪ್ರಾರಂಭ ಭಾಗ. ಯಾರನ್ನು ದೂಷಿಸದೆ ಇರಬೇಕೆಂತಲೂ ಅವರಿಗೆ ಜ್ಞಾಪಕಪಡಿಸು. ಇಲ್ಲಿ ಪೌಲನು ಬಳಸಿರುವ ಗ್ರೀಕ್ ಪದ ಬ್ಲಾಸ್ಫೀಮಿಯಾ. ಬ್ಲಾಸ್ಫೀಮಿಯಾ ಪದದ ಅರ್ಥ ನಿಂದಿಸುವುದು, ಶಪಿಸುವುದು, ತಿರಸ್ಕಾರದಿಂದ ನಡೆಸಿಕೊಳ್ಳುವುದು, ಅಪಖ್ಯಾತಿ ಬರುವಂತೆ ಮಾಡುವುದು, ಅಗೌರವದಿಂದ ಮಾತನಾಡುವುದು, ಮಾನಹಾನಿ ಪಡಿಸುವುದು ಇತ್ಯಾದಿ. ಪೌಲನು ತೀತನಿಗೆ ಬರೆದಿರುವಂಥದ್ದು ಕ್ರೈಸ್ತರಾದವರು ಯಾರನ್ನು ಯಾವ ಕಾರಣಕ್ಕೂ ದೂಷಿಸಬಾರದು. ಪೌಲನು ರೋಮಾಪುರದ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಬರೆದಿರುವಂಥದ್ದು, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 14ನೇ ವಾಕ್ಯ. ಪೇತ್ರನು ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಬರೆದಿರುವಂಥದ್ದು, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. 1 ಪೇತ್ರ 3:9. ಯಾಕೋಬನು ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಬರೆದಿರುವಂಥದ್ದು, ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ 2 ಬರುತ್ತದೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ. ಯಾಕೋಬ 3:9 ಮತ್ತು 10 ವಾಕ್ಯ. ಪ್ರಸಂಗಿಗಳ ಪುಸ್ತಕದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಬರೆದಿರುವಂಥದ್ದು, ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರು, ಆಕಾಶದ ಅಕ್ಕಿಯು ಆ ಶಬ್ದವನ್ನು ಮುಟ್ಟಿಸುವುದು. ಇಂದು ಕ್ರೈಸ್ತರಲ್ಲಿ ಕಂಡುಬರುತ್ತಿರುವ ಅತ್ಯಂತ ದೌರ್ಭಾಗ್ಯಕರವಾದ ಸನ್ನಿವೇಶ ಅನ್ನುವಂಥದ್ದು, ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿರ್ರಿ ಎಂದು ನಮ್ಮ ಕುರಿತಾಗಿ ಬರೆದಿದ್ದಾಗ್ಯೂ ಲೋಕಕ್ಕೆ ಮಾದರಿಯುತ ಜೀವಿತವನ್ನು ಜೀವಿಸಿ ತೋರಿಸಬೇಕಾಗಿರುವ ನಾವುಗಳು ನಮ್ಮ ಮೇಲೆ ಆಳ್ವಿಕೆ ಮಾಡುವಂತಹ ವ್ಯಕ್ತಿಗಳನ್ನು, ಅದು ರಾಜ್ಯದಲ್ಲಾದರೂ ಕೇಂದ್ರದಲ್ಲಿಯಾದರೂ, ಅಂಥವರನ್ನು ತಿರಸ್ಕಾರದ ಮನೋಭಾವದಿಂದ ನೋಡಿ ಅವರ ಕುರಿತಾಗಿ ದೂಷಣೆಯ ಮಾತುಗಳನ್ನು ಹೇಳುವಂಥದ್ದು. ಪೌಲನು ತಿಮೋತಿಯನಿಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ತಿಮೋತಿಯನಿಗೆ ಹೇಳಿರುವಂಥದ್ದು, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. 1 ತಿಮೋತಿ 2:2-4 ವಾಕ್ಯ. ಅತ್ಯಂತ ವೇದನಾಜನಕವಾಗಿರುವ ಮತ್ತೊಂದು ಸಂಗತಿ ಎನ್ನುವಂಥದ್ದು, ಕ್ರೈಸ್ತ ಪಂಗಡಗಳು ಪರಸ್ಪರ ದೂಷಿಸಿಕೊಳ್ಳುತ್ತಿರುವಂಥದ್ದು. ಯಾವ ಪಂಗಡಗಳಿಗೂ ಸೇರದ ಕೆಲವು ಸ್ವಘೋಷಿತ ದೇವ ಮಾನವರುಗಳು ಹೀಗೆ ದೂಷಿಸುವುದರಲ್ಲಿ ಮುಂಚೂಣಿಯಲ್ಲಿರುವಂತವರಾಗಿದ್ದಾರೆ. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ಕರೆದಿರುವಂಥದ್ದು ಇತರರನ್ನ ದೂಷಿಸುವುದಕ್ಕಾಗಿಯಲ್ಲ, ಬದಲಿಗೆ ಇತರರಿಗೆ ಕ್ರಿಸ್ತನ ಸದ್ವರ್ತಮಾನವನ್ನು ತಿಳಿಯಪಡಿಸುವುದಕ್ಕಾಗಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.